ಗೃಹಲಕ್ಷ್ಮಿ ದುಡ್ಡು ಇದು ಹೆಂಗಾಗಿ ಹೋಗಿದೆ ಅಂತ ಅಂದ್ರೆ ಒಂದ್ 2 ತಿಂಗಳು ಬಂದ್ರೆ 3-4 ತಿಂಗಳು ಆ ಹಣ ಬರೋದೇ ಇಲ್ಲ. ಇದರಿಂದ ಸಹಜವಾಗಿ ರೊಚ್ಚಿಗೆಳ್ತಾ ಇರುವಂತ ಮಹಿಳೆಯರು ಕೂಡ ಸರ್ಕಾರದ ವಿರುದ್ಧ ಆಗಾಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದೀಗ ಮತ್ತೆ ಇದೇ ತರಣ ಅಂತ ಸಮಸ್ಯೆ ಎದುರಾಗ್ತಾ ಇದ್ದ ಹಾಗೆ ಮಹಿಳೆಯರು ಬಹಳ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ ಹಲವು ಜಿಲ್ಲೆಗಳಲ್ಲಿ. ಹೀಗೆ ಮಹಿಳೆಯರ ಸಿಟ್ಟು ಹೆಚ್ಚಾಗ್ತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡಂತ ರೀತಿಯಾಗಿ ಕಂಡು ಬರ್ತಾ ಇರುವ ಸರ್ಕಾರ ಕೂಡಲೇ ಹಣವನ್ನ ಜಮೆ ಮಾಡೋದಾಗಿ ಭರವಸೆಯನ್ನ ನೀಡಿದೆ. ಬಡ್ರಿಗೆ ಆಸೆ ಯಾಕೆ ತೋರಿಸ್ಬೇಕು? ಕೊಡ್ತೀವಿ ಅಂತ ಹೇಳ್ಯಾರ್ರಿ, ಮತ್ತೆ ಈಗ ಬಂದ್ ಮಾಡಿದ್ರಲ್ರಿ. 2,000 ರೂಪಾಯಿ ಪ್ರತಿ ತಿಂಗಳಿಗೂ ಖಚಿತ. ಈ ಗೃಹಲಕ್ಷ್ಮಿನೂ 1 ತಿಂಗಳು ಕೊಟ್ಟು ಮತ್ 3-4 ತಿಂಗಳು ಓಡಿಸ್ತಾರ್ರಿ, ಅದನ್ನ ಪೂರ ಹಾಕೋದೇ ಇಲ್ರಿ. 3 ತಿಂಗಳು ಆತನ್ರಿ ಬಂದಿಲ್ರಿ. ಅನ್ನಭಾಗ್ಯ ನಿಶ್ಚಿತ. ಮೊದ್ಲು 10 kg ಕೊಡೋರು ಈಗ 5 kg ಕೊಡೋ ಅಂತಾರ್ರಿ. ಕುರ್ಚಿ ಸಿಕ್ಬಿಟ್ಟತ್ರಿ, ಬೇಕಾರ್ ಕೊಟ್ರು ಸಾಕಾರ ಬಿಟ್ರೆ ಇನ್ನ ಮತ್ತೆ ಊಟಕ್ಕೆ ಸೊಪ್ಪು ಬರ್ಲಿ ಅವಾಗ ಹೇಳ್ತೇವೆ ಅಂತ ನಾವು. ಗೃಹಲಕ್ಷ್ಮಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಮಹತ್ವದ ಯೋಜನೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಒದಗಿಸುವ ಈ ಯೋಜನೆಯಿಂದ ಹಣ ಪಡೆದ ಅದೆಷ್ಟೋ ಮಹಿಳೆಯರು ಬದುಕು ಕಟ್ಟಿಕೊಳ್ತಿದ್ದಾರೆ. ಹೋಳಿಗೆ ಊಟ ಹಾಕ್ಸಿದ್ದಾರೆ, ಫ್ರಿಡ್ಜು ಬೈಕು ಖರೀದಿಸಿದ್ದಾರೆ. ಹೀಗೆ 2,000 ಪಡೆದು ಫುಲ್ ಫಿದಾ ಆಗಿದ್ದ ಮಹಿಳೆಯರಿಗೆ ಕಳೆದ 3-4 ತಿಂಗಳಿಂದ ಸರ್ಕಾರ ಶಾಕ್ ಕೊಟ್ಟಿದೆ. ಪಂಚ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ. 3 ತಿಂಗಳಿಂದ ಅಕೌಂಟ್ಗೆ ಬರ್ತಿಲ್ಲ ಹಣ. ಗೃಹಲಕ್ಷ್ಮಿದು 4 ತಿಂಗಳು ಆಯ್ತ್ರಿ ಸರ್. 4 ತಿಂಗಳು ಆಯ್ತು, ಗೃಹಲಕ್ಷ್ಮಿ ರೊಕ್ಕನೂ ಬಂದಿಲ್ರಿ. ಈಗ 4 ತಿಂಗಳು ಆಯ್ತ್ರಿ ಸರ್ ಬರ್ಲಾರ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾದು ಕಾದು ಸಾಕಾಯ್ತು. ಆದ್ರೆ 2,000 ರೂಪಾಯಿ ಮಾತ್ರ ಅಕೌಂಟಿಗೆ ಬರ್ತಿಲ್ಲ. ಆರಂಭದಲ್ಲಿ ಜನರ ಬದುಕು ಮುಖ್ಯ ಅಂತ ಶೂರತ್ವ ತೋರಿದ್ದ ಸರ್ಕಾರ ಗೃಹಿಣಿಯರ ಅಕೌಂಟ್ಗೆ ಸಮಯಕ್ಕೆ ಸರಿಯಾಗಿ ಹಣ ಜಮೆ ಮಾಡ್ತಿತ್ತು. ಆದ್ರೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅನ್ನೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿತಿದ್ಯಾ ಅನ್ನೋ ಅನುಮಾನವೆದ್ದಿದೆ. ಯಾಕೆ ಅಂತೀರಾ? ಮಹಿಳೆಯರ ಮಾತನ್ನ ನೀವೇ ಕೇಳಿ. ಈಗ ನಮ್ಮಂತಾರು ಕುಡುಕರು ಗಂಡ ಇದ್ದವ್ರಿಗೆ ರೀ ಇವತ್ತು ದುಡ್ದು ಕೊಳ್ಳಿಲ್ಲ ಅಂದ್ರೂ 1 ವಾರ ನಮಗೆ ಕೊಳ್ಳಿಲ್ಲ ಅಂದ್ರೂ ನಮ್ಗೆ ಗೃಹಲಕ್ಷ್ಮಿ ರೊಕ್ಕ ಬರ್ತಿತ್ತು. ಟ್ಯೂಷನ್ ಫೀಸ್, ಸಾಲಿ ಫೀಸ್, ಬುಕ್, ಪೆನ್ ಇವೆಲ್ಲ ನಡೀತಿತ್ತು ರೀ. ಈಗ ಇವ್ರು ಧನಲ್ಲ ಅಂತ ಯಾಕೆ ಬಂದ್ ಮಾಡ್ಯಾರ ಅಂತ ನಮಗೆ ಯಾವುದೂ ಉತ್ತರನೂ ಇಲ್ಲ, ಏನೂ ಇಲ್ಲ ಅದ್ರ ಬಗ್ಗೆ. ನಮ್ಮ ಮನೆಯವರಂತರೂ ತೀರ್ಕೊಂಡ್ಬಿಟ್ರು. ನಾವು ದುಡಿಬೇಕು, ತಿನ್ಬೇಕು, 4 ಮನೆ ಬಾಂಡೆ ತಿಕ್ಬೇಕು, ನಮ್ಮ ಜೀವನ ನಾವು ನಡೆಸಬೇಕು. ಅದು ಬರ್ತೈತಿ ಅನ್ನೋ ಆಸೆಗೆ ಏನೋ ನಮ್ಮ ಮಕ್ಕಳು 1 4 ಅಕ್ಷರ ಕಲಿತಾವಲ್ಲ ಅಂತಂದು ವಿಜಯನಗರ ಸಾಲಿಗೆ ಹಚ್ಚಿ ಸಾಲಿ ಫೀ ಕಟ್ಟಕ್ಕೆ ಸತ್ಯ ಅದ ಬಂದ್ರೆ ಇದನ್ನ ಕಟ್ತೀವಿ ಅನ್ನೋ ಧೈರ್ಯ ನಮ್ಗಿತ್ರಿ. ಆ ಧೈರ್ಯನೇ ಇಲ್ಲ ಈಗ ನಮಗೆ. ಈಗ ಗೃಹಲಕ್ಷ್ಮಿದು ಅದು ಬರುತ್ತನ್ನೋ ಕಾರಣಕ್ಕೆ ನಾವು ಸಂಗಿಂದ ಸಾಲ ಹೊಕ್ಕಿತ್ರಿ ನಮ್ದು. ನಾವು ದುಡ್ಕೊಂಡು ತಿನ್ನಾರ್ರಿ. ಈಗ ಒಮ್ಮಕ್ಳು ಹಿಂಗೆ ಸಡನ್ಲಿ ಬಂದ್ ಮಾಡಿದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ? ಕೇಳಿದ್ರಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಗದಗದಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಮನೆ ನಿರ್ವಹಣೆ ಮಾಡೋದು ಕಷ್ಟವಾಗ್ತಿದ್ದು ಮಕ್ಕಳ ಶಿಕ್ಷಣಕ್ಕೆ ಹೊಡೆತ ಬೀಳ್ತಿದೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಗದಗ್ನ ಮಹಿಳೆಯರ ಗೋಳಲ್ಲ. ಹುಬ್ಬಳ್ಳಿ ಸೇರಿ ರಾಜ್ಯದ ಹಲವೆಡೆ ಯಾರಿಗೂ ಹಣ ಬಂದಿಲ್ಲ. ಎಣ್ಣೆ ನೋಡ್ರಿ ಎಟ್ಟಾಗೈತಿ. ಎಣ್ಣೆ ತಗೊಳ್ಳೋದು ಹೆಂಗ, ನಾವು ತಿನ್ನೋದು ಹೆಂಗ, ಉಣ್ಣೋದು ಹೆಂಗ? 150 ರೂಪಾಯಿ ಕೆಜಿ, 160 ರೀ. 3 ತಿಂಗಳು ಆತನ್ರಿ ಬಂದಿಲ್ರಿ. ಮತ್ತೆ ಎಲ್ಲಾನು ದುಬಾರಿ ಆಗ್ಬಿಟ್ಟತ್ರಿ. ಆಧಾರ್ ಕಾರ್ಡ್ ಇದು ಮಾಡ್ತಾರ, ಇನ್ನು ಹಾಕಿಲ್ಲ ಅಂದ್ಗಳೇ ತೊಗೊಂಡ್ ಬಂದ್ಬಿಡ್ತಾರ್ರಿ. ಕೆಟ್ಟ ಬಿಸಿಲ ನಡ್ಕೊಂತ ಹೋಗಿ ಒಬ್ಬರಿಗೆ ಹಾಕಿದ್ರೆ ಒಬ್ಬರಿಗೆ ರೇಷನ್ ಏನು ರೊಕ್ಕ ಹಾಕಿಲ್ರಿ. ನಮ್ಗೆ ರೇಷನ್ ಕೊಟ್ಟಿದ್ರೆ ಅನುಕೂಲ ಆಕಿತ್ರಿ. ನಮ್ಮ ಅಂತಿ ರೊಕ್ಕ ಕೊಟ್ಟ ಬಂದೇ ಇಲ್ರಿ, 1 ತಿಂಗಳೂ ಬಂದಿಲ್ಲ. ಅನ್ನಭಾಗ್ಯದ ಬಿಪಿಎಲ್ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲಿಗೆ ನೀಡಲಾಗ್ತಿದ್ದ ಹಣ ಕೂಡ ಬರೋಬ್ಬರಿ 5 ತಿಂಗಳಿಂದ ಸ್ಥಗಿತಗೊಂಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಮುಗಿ ಬೀಳ್ತಿದ್ದಾರೆ. ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ. ರಸ್ತೆಗಳನ್ನ ಮಾಡಲಿಕ್ಕೆ ದುಡ್ಡಿಲ್ಲ, ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ, ಎಲ್ಲ ಬೆಲೆಗಳು ಜಾಸ್ತಿ. 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು? ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ? ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ. ಇದರ ಜೊತೆಗೆ ಸಂಪೂರ್ಣವಾಗಿ ಲೂಟಿ ನಡೀತಾ ಇದೆ. ಗೃಹಲಕ್ಷ್ಮಿಯ ಸಮಸ್ಯೆ ಬಗ್ಗೆ ಟಿವಿ9 ರಿಪೋರ್ಟ್. ಕೂಡಲೇ ಹಣ ಬಿಡುಗಡೆ ಮಾಡಿಸ್ತೇನೆಂದ ಸಿಎಂ. ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸಿಗದೆ 3 ತಿಂಗಳಿಂದ ಪಡಬಾರದ ಕಷ್ಟ ಪಡ್ತಿದ್ರು. ಈ ಬಗ್ಗೆ ಟಿವಿ9 ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಸರ್ಕಾರ ಎಚ್ಚೆತ್ತಿದೆ. ಕೂಡಲೇ ಹಣ ಬಿಡುಗಡೆ ಮಾಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ
ನಾವು ಕೊಟ್ಟ ಮಾತಿನಂತೆ ನಿಲ್ತೀವಿ ಅಂದ್ರು. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡದೆ ಹೋದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು. ಕೂಡಲೇ ಬಿಡುಗಡೆ ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. 1 ತಿಂಗಳು ಹಣ ಜಮೆ ಮಾಡೋದು, 3-4 ತಿಂಗಳು ಹಣ ನೀಡದೇ ಇರೋದು ಮಹಿಳೆಯರಿಗೆ ತೊಂದರೆಯಾಗ್ತಿದೆ. ಹೀಗಾಗಿ ಪ್ರತಿ ತಿಂಗಳು ಹಣ ಜಮೆಯಾದ್ರೆ ಉತ್ತಮ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಮಾರ್ಚ್ ತಿಂಗಳಿಂದಾದ್ರೂ ಪ್ರತಿ ತಿಂಗಳು ಹಣ ಜಮೆಯಾಗುತ್ತಾ? ಬಾಕಿ ಉಳಿದಿರೋ 3 ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಖಾತೆಗೆ ಬರುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.